ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ SSB ಅಪ್ಡೇಟ್ ಆದರೆ ಕೊಡ್ತೀನಿ. ಸೊ ಈ ವರ್ಷ 2024ನೇ ಸಾಲ SSB ಸ್ಕಾಲರ್ಶಿಪ್ ಆದರೆ ಸ್ಟಾರ್ಟ್ ಆಗಿದೆ. ಸೊ ಸ್ಟಾರ್ಟ್ ಆಗಿ 1 ವೀಕ್ ಆಗೋಕ್ಕೆ ಬಂತು. ಸೊ ಆದ್ದರಿಂದ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಒಂದು SSB ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, ಯಾರೆಲ್ಲ SSLC ಮುಗಿಸಿದ್ದೀರಾ, ಸೊ SSLC ಮುಗಿಸಿದ ನಂತರ ಯಾವೆಲ್ಲ ಕೋರ್ಸ್ ಇವೆ, ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ, ಡಿಪ್ಲೊಮಾ, ಸೊ ಯಾವುದೇ ಕೋರ್ಸ್ ಆಗಿರ್ಬೋದು, SSLC ನಂತರ ಯಾವೆಲ್ಲ ಕೋರ್ಸ್ ಇವೆಯಲ್ಲ, ಸೊ ಎಲ್ಲ ಕೋರ್ಸ್ಗೆ ಈ ಒಂದು SSB ಸ್ಕಾಲರ್ಶಿಪ್ ಅಪ್ಲೈ ಆಗ್ತದೆ. ಇದು ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಲು. ಸೊ ಇದನ್ನು ಬಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟಿಂದನೇ ಕೊಡ್ತಾರೆ. ಸೊ ಕರ್ನಾಟಕ ಗೌರ್ಮೆಂಟಿಂದ ಕೊಡೋದ್ರಿಂದ ಯಾರು ಕೂಡ ಈ ಸ್ಕಾಲರ್ಶಿಪ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಖಂಡಿತ ನಿಮಗೆ ಅಮೌಂಟ್ ಅದೇ ಬರ್ತದೆ. ಇದು ಕರ್ನಾಟಕ ಗೌರ್ಮೆಂಟಿಂದ ಅಮೌಂಟ್ ಕೊಡ್ತಿರೋದ್ರಿಂದ ಸೊ ಖಂಡಿತ ನಿಮಗೆ ಅಮೌಂಟ್ ಆದರೆ ಬಂದೇ ಬರ್ತದೆ. ಸೊ ಆದ್ದರಿಂದ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು, ಏನು ಯಾವ ರೀತಿ ಇರ್ತದೆ ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ಎಲ್ಲರೂ ಕಂಪ್ಲೀಟಾಗಿ ಕೊನೆಯವರೆಗೆ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಅಪ್ಡೇಟು, ಸೊ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ ಆದರೆ ಸಿಗ್ತಾ ಇರ್ತವೆ. ಸೊ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ ಸಬ್ಸ್ಕ್ರೈಬು ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವಿಡಿಯೋ ಆದರೆ ಶೇರ್ ಆಗ್ತದೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಗೊತ್ತಿರೋದಿಲ್ಲ ಸ್ಕಾಲರ್ಶಿಪ್ ಇದೆ, ಈ ರೀತಿ ಸ್ಕಾಲರ್ಶಿಪ್ನೂ ಇರ್ತವೆ ಮತ್ತು ಕರ್ನಾಟಕ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ. ಸೊ ತಪ್ಪದೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಸ್ಕಾಲರ್ಶಿಪ್ನ ನೀವು ನಿಮ್ಮ ಮೊಬೈಲ್ ಮುಖಾಂತರನೂ ಅಪ್ಲೈ ಮಾಡ್ಬೋದು, ಅಥವಾ ನಿಮ್ಮ ನಿಯರ್ ಕಂಪ್ಯೂಟರ್ ಸೆಂಟರಲ್ಲಿ ಹೋಗಿ ಅಲ್ಲಿ ಕೇಳಿ ನೀವು SSB ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಅವರು ಬಂದ್ಬಿಟ್ಟು ನಿಮಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದರೆ ಕೊಡ್ತಾರೆ. ನಿಯರ್ ಕಂಪ್ಯೂಟರ್ ಸೆಂಟರ್, ಆನ್ಲೈನ್ ಸೆಂಟರಲ್ಲಿ ಹೋಗಿ ಕೇಳಿ, ಅಥವಾ ನಿಮಗೆ ಬರ್ತಿದ್ರೆ ಮೊಬೈಲ್ನಲ್ಲಿ ಹಾಕ್ಬೋದು. ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು 2 ರೀತಿ ಇರ್ತವೆ, ಒಂದು ಫ್ರೆಶು, ಒಂದು ರೆನ್ಯುವಲ್ ಅಂತ. ಇನ್ನೂ ಕೂಡ ಯಾರು SSBಗೆ ಅಪ್ಲೈ ಮಾಡಿಲ್ಲ, ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿಲ್ಲ, ಈಗ SSLC ಬಂದಿರ್ತೀರ, ಅಥವಾ ಹಿಂದಿನ ವರ್ಷ ಯಾವುದೇ ರೀತಿ ನೀವು ಸ್ಕಾಲರ್ಶಿಪ್ನ ಹಾಕಿರೋದಿಲ್ಲ. ಸೊ ಅವರು ಬಂದ್ಬಿಟ್ಟು ಫಸ್ಟಿಗೆ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಈ ವರ್ಷ SSLC ಮುಗಿಸಿ ಯಾರೆಲ್ಲ ಬಂದಿದ್ದಾರಾ ಅವರು ಬಂದ್ಬಿಟ್ಟು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅಥವಾ ಅದರ ಜೊತೆಗೆ ಯಾರು ಕೂಡ ಹಿಂದಿನ ವರ್ಷ SSB ಸ್ಕಾಲರ್ಶಿಪ್ನೇ ಹಾಕಿಲ್ಲ, ನಾನು ಇವಾಗ ಕೂಡ SSB ಸ್ಕಾಲರ್ಶಿಪ್ನ ಹಾಕಿಲ್ಲ ಅಂಥವ್ರು ಯಾರು ಇದ್ದೀರಾ, ಸೊ ಅವರು ಬಂದ್ಬಿಟ್ಟು ಫಸ್ಟಿಗೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನಿಮ್ಮ ಹಿಂದಿನ ವರ್ಷ ಹಾಕಿದರೆ ನೀವು ಸೆಕೆಂಡ್ ಆಪ್ಷನಲ್ಲಿ ಲಾಗಿನ್ ಮಾಡಿಕೊಂಡು ಡೈರೆಕ್ಟಾಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಯಾರೆಲ್ಲ ಹಿಂದಿನ ವರ್ಷ ಅಪ್ಲೈ ಮಾಡಿಲ್ಲ ಅವರು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲ್ಲಿ ಬಂದ್ಬಿಟ್ಟು ಆಧಾರ್ ನಂಬರ್ ಕೇಳ್ತದೆ ಮತ್ತು OTP ಬರ್ತದೆ. ಆ OTPನ ಎಂಟರ್ ಮಾಡಿ ಅಲ್ಲಿ ನಿಮ್ಮ ಅಕೌಂಟ್ ಆದರೆ ಕ್ರಿಯೇಟ್ ಆಗ್ತದೆ. ಮತ್ತು ID ಮತ್ತು ಪಾಸ್ವರ್ಡ್ ಆದರೆ ಸಿಗ್ತದೆ ನಿಮಗೆ. ಅದನ್ನು ತೊಗೊಂಡ್ಬಿಟ್ಟು ಸೆಕೆಂಡ್ ಆಪ್ಷನಲ್ಲಿ ಲಾಗಿನ್ ಮಾಡಿಕೊಂಡು ಅಲ್ಲಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಈಗ ನೋಡ್ತಾ ಹೋಗೋಣ. ಈಗ ನೋಡಿ, ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇವೆಲ್ಲ ಡಾಕ್ಯುಮೆಂಟು ಈ ಒಂದು ಸ್ಕಾಲರ್ಶಿಪ್ನ SSB ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕೆ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಏನಾದರೂ ಮೊಬೈಲಲ್ಲಿ ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ನಿಯರ್ ಆಗಿರೋ ಆನ್ಲೈನ್ ಸೆಂಟರ್ ಅಥವಾ ಕಂಪ್ಯೂಟರ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿ ಅಪ್ಲೈ ಮಾಡಿಸಿ. ಸೊ ಖಂಡಿತ ಅವರು ನಿಮಗೆ ಅಪ್ಲೈ ಮಾಡಿದ್ರೆ ಕೊಡ್ತಾರೆ. ನೋಡಿ, ಈ ಒಂದು SSB ಸ್ಕಾಲರ್ಶಿಪ್ ಅಪ್ಡೇಟು ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ. ಸೊ ಈ ರೀತಿ ಒಂದು ಕರ್ನಾಟಕ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಕೂಡ ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಫ್ರೆಂಡ್ಸ್ಗೆ ಈ ಒಂದು ಶೇರ್ ಮಾಡಿ. ಸೊ ತಪ್ಪದೇ ಶೇರ್ ಮಾಡಿ, ಮತ್ತು ನಿಮ್ಮ ಗ್ರೂಪ್ಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಗೊತ್ತಾಗಲಿ ಇದೇ ರೀತಿ ಒಂದು ಸ್ಕಾಲರ್ಶಿಪ್ನ ಕೊಡ್ತಾರೆ ಅಂತ. ಮತ್ತು ನೀವು ಕೇಳ್ಬೋದು ಈ ಒಂದು ಸ್ಕಾಲರ್ಶಿಪ್ ಎಷ್ಟು ಅಮೌಂಟ್ ಬರ್ತದೆ ಅಂತ. ನೋಡಿ, ಇದು ಎಷ್ಟು ಅಮೌಂಟ್ ಬರ್ತದೆ ಅಂದರೆ, ಈ ಒಂದು ಸ್ಕಾಲರ್ಶಿಪ್ಪಲ್ಲಿ 2 ಟೈಪ್ ಇವೆ. ಒಂದು P ಕನ್ಸೆಷನ್ನು ಮತ್ತು ಇನ್ನೊಂದು ವಿದ್ಯಾಶ್ರೀ, ಮತ್ತು ಇನ್ನೊಂದು PM SSU ಅಂತ. ಸೊ 3 ಅಥವಾ 4 ಸ್ಕಾಲರ್ಶಿಪ್ಪು ಒಂದೇ ಒಂದು SSB ಪೋರ್ಟಲ್ಲಿ ಸಿಗ್ತವೆ. P ಕನ್ಸೆಷನ್ ಅಂದರೆ, ಫಾರ್ ಎಕ್ಸಾಂಪಲು ನಿಮ್ಮ P-ಯನ್ನು 20,000 ಕಟ್ಟಿರ್ತಾರೆ ನಿಮ್ಮ ಶಾಲೆಗೆ ಅಥವಾ ಕಾಲೇಜಿಗೆ. ಸೊ 20,000 P-ಯನ್ನು ಕಟ್ಟಿದರೆ ಅದರ ಅರ್ಧ ಅಮೌಂಟನ್ನು ನೀವು ಸ್ಕಾಲರ್ಶಿಪ್ ಆಗಿ ಪಡಿಬೋದು. ಸೊ 20,000 P ಕಟ್ಟಿದರೆ ನಿಮಗೆ 10,000 ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತದೆ. ಮತ್ತು PM SSU ಅಂದರೆ ಇದು ಒಂದು PM ಮೋದಿಯವರ ಕಡೆಯಿಂದ ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ಇದು ಕೂಡ ನಿಮಗೆ ಅಮೌಂಟ್ ಆದರೆ ಸೆಕ್ಷನ್ ಆಗ್ತದೆ. ಟೋಟಲ್ ಆಗಿ 10,000 ರಿಂದ 15,000 ನಿಮಗೆ ಫಿಕ್ಸ್ ಆದರೆ ಅಮೌಂಟ್ ಆದರೆ ಖಂಡಿತ ಬಂದೇ ಬರ್ತದೆ. ನೀವೇನಾದರೂ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ತಿದ್ರೆ ಕಮೆಂಟ್ ಮಾಡಿ, ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೇನಾದರೂ ಮೊಬೈಲ್ನಲ್ಲಿ ಅಪ್ಲೈ ಮಾಡಬೇಕು ಅಂತ ಅನಿಸಿದರೆ ತಪ್ಪದೇ ಕಮೆಂಟ್ ಮಾಡಿ. ಏನಂತ ಕಮೆಂಟ್ ಮಾಡಿ ಅಂದರೆ, ಡೆಮೋ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಸೊ ಅದರ ಮೇಲೆ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ನಿಮಗೇನಾದರೂ ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ನಿಯರ್ ಇರೋ ಆನ್ಲೈನ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿ ಕೇಳಿ SSB ಸ್ಕಾಲರ್ಶಿಪ್ ಬಂದಿದೆ ಅಂತ. ಸೊ ಅದನ್ನ ಅಪ್ಲೈ ಮಾಡಿ ಅಂತ. ಸೊ ಅವರು ಅಪ್ಲೈ ಮಾಡಿ ಕೊಡ್ತಾರೆ. ತಪ್ಪದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಡೆಮೋ ವಿಡಿಯೋ ಬೇಕಂದರೆ ತಪ್ಪದೆ ಡೆಮೋ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿ. ತಪ್ಪದೇ ಶೇರ್ ಮಾಡಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಹೆಲ್ಪ್ ಆಗಲಿ. ಸೊ ನೀವು ಒಂದು ರೀತಿ ಹೆಲ್ಪ್ ಮಾಡಿ ಅವರಿಗೆ.